ಒಂದನೆಯ ಪ್ರಶ್ನೆ, ಸ್ವಾತಂತ್ರ್ಯದ ನಂತರ ಭಾರತವು ತನ್ನ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಡ್ಯಾಶ್ನಲ್ಲಿ ಪ್ರಾರಂಭಿಸಿತು. ಒಂದನೆಯ ಆಪ್ಷನ್ 1951, ಎರಡನೆಯ ಆಪ್ಷನ್ 1952, ಮೂರನೆಯ ಆಪ್ಷನ್ 1953, ನಾಲ್ಕನೆಯ ಆಪ್ಷನ್ 1950. ಸರಿ ಉತ್ತರ 1951. ಎರಡನೆಯ ಪ್ರಶ್ನೆ, ಕೆಳಗಿನ ಯಾವ ಭಾರತೀಯ ನರ್ತಕಿ 2003ರಲ್ಲಿ ಪದ್ಮವಿಭೂಷಣವನ್ನು ಪಡೆದ ಅತ್ಯಂತ ಕಿರಿಯ ನರ್ತಕಿ? ಒಂದನೆಯ ಆಪ್ಷನ್ ಉದಯ್ ಶಂಕರ್, ಎರಡನೆಯ ಆಪ್ಷನ್ ಪಂಡಿತ್ ಬಿರ್ಜು ಮಹಾರಾಜ್, ಮೂರನೆಯ ಆಪ್ಷನ್ ಸೋನಾಲ್ ಮಾನ್ಸಿಂಗ್, ನಾಲ್ಕನೆಯ ಆಪ್ಷನ್ ಕೇಲು ಚರಣ್ ಮಹಾಪಾತ್ರ. ಸರಿ ಉತ್ತರ ಸೋನಾಲ್ ಮಾನ್ಸಿಂಗ್. ಮೂರನೆಯ ಪ್ರಶ್ನೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ನ ರಾಸಾಯನಿಕ ಸೂತ್ರ ಯಾವುದು? ಒಂದನೆಯ ಆಪ್ಷನ್ CaCO3, ಎರಡನೆಯ ಆಪ್ಷನ್ CaSO4, ಮೂರನೆಯ ಆಪ್ಷನ್ CaCO2, ನಾಲ್ಕನೆಯ ಆಪ್ಷನ್ CaO. ಸರಿ ಉತ್ತರ CaCO3. ನಾಲ್ಕನೆಯ ಪ್ರಶ್ನೆ, ಯಾವ ವಿಟಮಿನನ್ನು ಥಯಾಮಿನ್ ಎಂದು ಕರೆಯುತ್ತಾರೆ? ಒಂದನೆಯ ಆಪ್ಷನ್ ವಿಟಮಿನ್ B2, ಎರಡನೆಯ ಆಪ್ಷನ್ ವಿಟಮಿನ್ B1, ಮೂರನೆಯ ಆಪ್ಷನ್ ವಿಟಮಿನ್ B3, ನಾಲ್ಕನೆಯ ಆಪ್ಷನ್ ವಿಟಮಿನ್ B12. ಸರಿ ಉತ್ತರ ವಿಟಮಿನ್ B1. ಐದನೆಯ ಪ್ರಶ್ನೆ, ಅಕ್ಟೋಬರ್ 2022ರಲ್ಲಿ ಮೇಘಾಲಯದ ರಾಜ್ಯಪಾಲರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದರು? ಒಂದನೆಯ ಆಪ್ಷನ್ BD ಮಿಶ್ರಾ, ಎರಡನೆಯ ಆಪ್ಷನ್ ಬನ್ವಾರಿಲಾಲ್ ಪುರೋಹಿತ್, ಮೂರನೆಯ ಆಪ್ಷನ್ ತಥಾಗತ್ ರಾಯ್, ನಾಲ್ಕನೆಯ ಆಪ್ಷನ್ ಸತ್ಯಪಾಲ್ ಮಲಿಕ್. ಸರಿ ಉತ್ತರ BD ಮಿಶ್ರಾ. ಆರನೆಯ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು? ಒಂದನೆಯ ಆಪ್ಷನ್ 1935, ಎರಡನೆಯ ಆಪ್ಷನ್ 1931, ಮೂರನೆಯ ಆಪ್ಷನ್ 1929, ನಾಲ್ಕನೆಯ ಆಪ್ಷನ್ 1933. ಸರಿ ಉತ್ತರ 1931. ಏಳನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಕೊನೆಯ ಪರಿಚ್ಛೇದಕ್ಕೆ ಡ್ಯಾಶ್ ಸಂಖ್ಯೆಯನ್ನು ನೀಡಲಾಯಿತು? ಒಂದನೆಯ ಆಪ್ಷನ್ 380, ಎರಡನೆಯ ಆಪ್ಷನ್ 390, ಮೂರನೆಯ ಆಪ್ಷನ್ 395, ನಾಲ್ಕನೆಯ ಆಪ್ಷನ್ 385. ಸರಿ ಉತ್ತರ 395. ಎಂಟನೆಯ ಪ್ರಶ್ನೆ, ನವೆಂಬರ್ 2022ರ ಹೊತ್ತಿಗೆ ಭಾರತದಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ಯಾರಾಗಿದ್ದರು? ಒಂದನೆಯ ಆಪ್ಷನ್ ಮನ್ಸುಖ್ ಮಾಂಡವೀಯ, ಎರಡನೆಯ ಆಪ್ಷನ್ ಕಿರಣ್ ರಿಜಿಜು, ಮೂರನೆಯ ಆಪ್ಷನ್ ಅನುರಾಗ್ ಠಾಕೂರ್, ನಾಲ್ಕನೆಯ ಆಪ್ಷನ್ ಧರ್ಮೇಂದ್ರ ಪ್ರಧಾನ್. ಸರಿ ಉತ್ತರ ಧರ್ಮೇಂದ್ರ ಪ್ರಧಾನ್. ಒಂಬತ್ತನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ? ಒಂದನೆಯ ಆಪ್ಷನ್ ಲಕ್ಷದ್ವೀಪ್, ಎರಡನೆಯ ಆಪ್ಷನ್ ಪುದುಚೇರಿ, ಮೂರನೆಯ ಆಪ್ಷನ್ ದಮನ್ ಮತ್ತು ದಿಯು, ನಾಲ್ಕನೆಯ ಆಪ್ಷನ್ ಚಂಡೀಗಢ. ಸರಿ ಉತ್ತರ ಪುದುಚೇರಿ. ಹತ್ತನೆಯ ಪ್ರಶ್ನೆ, ಡ್ಯಾಶ್ ಭಾರತದಲ್ಲಿ ಗುಜರಾತಿ ಹೊಸ ವರ್ಷ ಎಂದು ಆಚರಿಸಲಾಗುತ್ತದೆ? ಒಂದನೆಯ ಆಪ್ಷನ್ ವಿಶು, ಎರಡನೆಯ ಆಪ್ಷನ್ ಲೂಸರ್, ಮೂರನೆಯ ಆಪ್ಷನ್ ಲೋಸೊಂಗ್, ನಾಲ್ಕನೆಯ ಆಪ್ಷನ್ ಬೆಸ್ತು ವಾರಸ್. ಸರಿ ಉತ್ತರ ಬೆಸ್ತು ವಾರಸ್.